ನಮಸ್ಕಾರ. ಉತ್ತರಾಖಂಡದ ಚಾರ್ಧಾಮ್ ಯಾತ್ರೆಯು ಆತ್ಮ ಮತ್ತು ಅಂತರಂಗದ ಉನ್ನತಿಗಾಗಿ ಒಂದು ಪ್ರಯಾಣವಾಗಿದೆ. ಉತ್ತರಾಖಂಡದ ಗರ್ವಾಲ್ ಹಿಮಾಲಯ ಶ್ರೇಣಿಗಳಲ್ಲಿ ನೆಲೆಗೊಂಡಿರುವ ಇವುಗಳು ಭಾರತ ಮತ್ತು ಪ್ರಪಂಚಾದ್ಯಂತ ಭಕ್ತರನ್ನು ಸೆಳೆಯುವ 4 ಅತ್ಯಂತ ಪವಿತ್ರ ಹಿಂದೂ ದೇವಾಲಯಗಳಾಗಿವೆ. ಗಂಗೋತ್ರಿ, ಯಮುನೋತ್ರಿ, ಕೇದಾರ್ನಾಥ್ ಮತ್ತು ಬದ್ರಿನಾಥ್ ಇವುಗಳು ಚಾರ್ಧಾಮ್ ಯಾತ್ರೆಯ ಪುಣ್ಯಕ್ಷೇತ್ರಗಳಾಗಿವೆ. ಈ ಯಾತ್ರೆಯನ್ನು ಪೂರ್ಣಗೊಳಿಸಲು ಸುಮಾರು 10 ದಿನಗಳು ಬೇಕಾಗುತ್ತದೆ. ಬನ್ನಿ ನಮ್ಮ ಜೊತೆಗೆ ಮತ್ತು ದೇವರ ಆಶೀರ್ವಾದ ಪಡೆಯಿರಿ. ನಾವು ನಮ್ಮ ಯಾತ್ರೆಯನ್ನು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ದಿಲ್ಲಿಗೆ ತಲುಪಿದೆವು. ನಂತರ ಮಧ್ಯಾಹ್ನದ ಸಮಯಕ್ಕೆ ಹರಿದ್ವಾರಕ್ಕೆ ತಲುಪಿದೆವು. ಹರಿದ್ವಾರ ಚಾರ್ಧಾಮ್ ಯಾತ್ರೆಗೆ ಹೆಬ್ಬಾಗಿಲು. ಹರ್ ಕಿ ಪೌರಿ ಹರಿದ್ವಾರದಲ್ಲಿ ಅತ್ಯಂತ ಪ್ರಸಿದ್ಧವಾದ ಸ್ಥಳವಾಗಿದೆ. ಹರ್ ಎಂದರೆ ಶಿವ, ಪೌರಿ ಎಂದರೆ ಮೆಟ್ಟಿಲುಗಳು. ಪುರಾಣ ಕಥೆಗಳಲ್ಲಿ ಶಿವ ಮತ್ತು ವಿಷ್ಣು ಈ ಸ್ಥಳದಲ್ಲಿರುವ ಯಜ್ಞಕುಂಡಕ್ಕೆ ಭೇಟಿ ನೀಡಿದ್ದರು ಎಂದು ಪುರಾಣ ಕಥೆಗಳಲ್ಲಿ ತಿಳಿಸಲಾಗಿದೆ. ಹರಿದ್ವಾರದಲ್ಲಿ ಮತ್ತೊಂದು ಪ್ರಮುಖ ಯಾತ್ರಾ ತಾಣ ಎಂದರೆ ಅದು ಮಾನಸಾದೇವಿ. ಇದು ನಾವು ನಮ್ಮ ಮನಸ್ಸಿನಲ್ಲಿ ಬೇಡಿಕೊಳ್ಳುವ ಕೋರಿಕೆಗಳನ್ನು ನೆರವೇರಿಸುವ ಮಾನಸಾದೇವಿಯ ಮಂದಿರವಾಗಿದೆ. ನಾವು ಈ ಸ್ಥಳಕ್ಕೆ ರೋಪ್ ವೇ ಮೂಲಕ ಬಂದೆವು. ದೇವಿಯ ದರ್ಶನ ಪಡೆದ ನಂತರ ನಾವು ಸಂಜೆಯಾಗುವಷ್ಟರಲ್ಲಿ ಗಂಗಾರತಿ ನಡೆಯುವ ಸ್ಥಳಕ್ಕೆ ಬಂದು ತಲುಪಿದೆವು. ಗಂಗಾರತಿಯನ್ನು ವೀಕ್ಷಿಸುವುದಕ್ಕೆ ಅನುಕೂಲದ ಸಮಯವೆಂದರೆ ಸಂಜೆ 6ರಿಂದ 7 ಗಂಟೆ. ಗಂಗಾದೇವಿಗೆ ಹೂವುಗಳಿಂದ ಮತ್ತು ದಿಯಾಗಳಿಂದ ಪೂಜೆಯನ್ನು ನೆರವೇರಿಸಿದರು. ಆ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಭಕ್ತಾದಿಗಳು ಆಗಮಿಸುತ್ತಾರೆ. ಇಂತಹ ಮನೋಹರವಾದ ಅನುಭವವನ್ನು ಪದಗಳಲ್ಲಿ ವರ್ಣಿಸಲು ಸಾಧ್ಯವೇ ಇಲ್ಲ. ನಾವು ನಮ್ಮ ಪ್ರಯಾಣವನ್ನು ಬರ್ಕೋಟ್ನ ಹತ್ತಿರ ನಡೆಸಿದೆವು. ದಾರಿಯ ಮಧ್ಯದಲ್ಲಿ ನಮ್ಮನ್ನು ತನ್ನ ಅಮೋಘ ದೃಶ್ಯದಿಂದ ಸ್ವಾಗತಿಸುತ್ತಿತ್ತು ಕೆಂಪ್ಟೆ ಫಾಲ್ಸ್. ಸುತ್ತಲೂ ಬೆಟ್ಟದಿಂದ ತುಂಬಿದ ಪ್ರದೇಶದಲ್ಲಿ ನಮ್ಮನ್ನು ತನ್ನತ್ತ ಸೆಳೆಯುತ್ತಿತ್ತು ಕೆಂಪ್ಟೆ ಫಾಲ್ಸ್. ಇದು ಮಸೂರಿಯಲ್ಲಿದೆ. ನಾವು ಈ ದೃಶ್ಯವನ್ನು ಅನುಭವಿಸಿ ನಂತರ ಬರ್ಕೋಟ್ನಲ್ಲಿಯೇ ಒಂದು ರಾತ್ರಿ ಉಳಿದುಕೊಂಡೆವು. ಇಂದು ನಾವು ಯಮುನೋತ್ರಿಗೆ ಕುದುರೆ ಮೂಲಕ ನಮ್ಮ ಪ್ರಯಾಣವನ್ನು ಶುರು ಮಾಡಿದೆವು. ಜಾನಕಿ ಚಿಟ್ಟೆಯಿಂದ ಯಮುನೋತ್ರಿಗೆ 5 ಕಿಲೋಮೀಟರ್ಗಳವರೆಗಿನ ಪ್ರಯಾಣ. ಈ ಪ್ರಯಾಣವನ್ನು ಹತ್ತಿಯೂ ಹೋಗಬಹುದು. ಕುದುರೆ ಅಥವಾ ಪಲ್ಲಕ್ಕಿ ಅಥವಾ ಪಿಟ್ಟುಗಳನ್ನು ಬಾಡಿಗೆಗೆ ತೆಗೆದುಕೊಂಡು ಹೋಗಬಹುದು. ಟ್ರೆಕ್ಕಿಂಗ್ ಮಾಡುವ ದಾರಿಯು ಚೆನ್ನಾಗಿ ಅಭಿವೃದ್ಧಿಯಾಗಿದೆ ಮತ್ತು ಸುರಕ್ಷಿತವಾಗಿಯೂ ಇದೆ. 2 ಗಂಟೆಗಳ ಕುದುರೆ ಸವಾರಿಯ ನಂತರ ಯಮುನೋತ್ರಿಯ ಮೊದಲನೆಯ ನೋಟ ನಮಗೆ ಸಿಕ್ಕಿತು. ಯಮುನೋತ್ರಿಯ ಪವಿತ್ರ ಯಮುನಾ ನದಿ ಉಗಮಸ್ಥಾನ, ದೇವಿ ಯಮುನಾಗೆ ಕಟ್ಟಿರುವ ಯಮುನೋತ್ರಿ ದೇವಸ್ಥಾನ ಹಿಮಾಲಯದ ದಟ್ಟ ಕಾಡುಗಳ ಪ್ರದೇಶಗಳಲ್ಲಿ 3300 ಮೀಟರ್ ಎತ್ತರದಲ್ಲಿ. ಚಾರ್ಧಾಮ್ ಯಾತ್ರೆಯಲ್ಲಿ ಈ ದೇವಸ್ಥಾನ ಸಾಮಾನ್ಯವಾಗಿ ಮೊದಲನೇ ಹಂತ. ಕಲಿಂದ ಪರ್ವತದ ಮೇಲೆ ಒಂದು ಹಿಮನದಿ. ಯಮುನಾ ನದಿಯ ಉಗಮ ಸ್ಥಾನ 4400 ಮೀಟರ್ಗಳ ಎತ್ತರದಲ್ಲಿ. ದೇವಸ್ಥಾನದ ಸ್ವಲ್ಪ ಎತ್ತರದಲ್ಲಿ ಅಸತ್ ಮುನಿಗಳು ವಾಸ ಮಾಡಿರುವ ಸ್ಥಾನ ಯಮುನೋತ್ರಿ ಧಾಮ್ ಎಂಬ ನಂಬಿಕೆ ಇದೆ. ಮುನಿಗಳು ಅವರ ಯುವ ದಿನಗಳಲ್ಲಿ 2 ನದಿಗಳಲ್ಲಿ ಸ್ನಾನ ಮಾಡುತ್ತಿದ್ದರು. ಅವರಿಗೆ ವಯಸ್ಸಾದ ನಂತರ ಗಂಗೋತ್ರಿಯವರೆಗೆ ಹೋಗಲು ಸಾಧ್ಯವಾಗಲಿಲ್ಲ. ಇವರ ಭಕ್ತಿಯಿಂದ ಪ್ರಸನ್ನವಾದ ಗಂಗೋತ್ರಿ ದೇವಿಯು ಯಮುನೋತ್ರಿಯ ನದಿಯ ಪಕ್ಕದಲ್ಲಿ ಒಂದು ಝರಿಯಾಗಿ ಹರಿದು ಮುನಿಗಳ ನಿತ್ಯ ಅನುಷ್ಠಾನಕ್ಕೆ ನೆರವಾದಳು. ಯಮುನೆ ಸೂರ್ಯ ಮತ್ತು ಸನ್ಯ ಅಂದರೆ ಪ್ರಜ್ಞೆಯ ದೇವತೆ. ಇವರ ಮಗಳು. ಇವಳು ಮೃತ್ಯು ದೇವತೆ ಯಮನ ತಂಗಿ. ಯಮುನೆಯಲ್ಲಿ ನಿಂದರೆ ಸೂರ್ಯದೇವನ ಆಶೀರ್ವಾದ ಮತ್ತು ನೋವಿಲ್ಲದ ಮೃತ್ಯು ಸಿಗುವುದು ಎಂದು ನಂಬಿಕೆ.
ಇಲ್ಲಿ 2 ನೀರಿನ ಕುಂಡಗಳಿವೆ. ಸೂರ್ಯಕುಂಡದಲ್ಲಿ ಕುದಿಯುವ ನೀರು ಮತ್ತು ಗೌರಿ ಕುಂಡದಲ್ಲಿ ಸ್ನಾನಕ್ಕೆ ಬೆಚ್ಚನೆಯ ನೀರು ಇದೆ. ಅಲ್ಲಿ ನಾವು ಸ್ನಾನದ ಬಳಿಕ ಯಮುನೆಯ ದರ್ಶನವನ್ನು ಪಡೆದುಕೊಂಡು ಪ್ರಸನ್ನರಾದೆವು. ಸೂರ್ಯಕುಂಡದಲ್ಲಿ ಅಕ್ಕಿ ಮತ್ತು ಆಲೂಗಡ್ಡೆಯನ್ನು ಬೇಯಿಸಬಹುದು ಮತ್ತು ಇದನ್ನು ಪ್ರಸಾದದ ರೀತಿಯಲ್ಲಿ ಕೊಡಲಾಗುತ್ತದೆ. ಯಮುನೆಯ ದರ್ಶನದ ನಂತರ ನಾವು ಕೆಳಗೆ ಇಳಿದುಕೊಂಡು ಬಂದೆವು. ನಾವು ನಮ್ಮ ಪ್ರಯಾಣವನ್ನು ಗಂಗೋತ್ರಿ ಕಡೆಗೆ ಬೆಳೆಸಿದೆವು. ಗಂಗೋತ್ರಿಗೆ ಹೋಗುವ ದಾರಿಯಲ್ಲಿ ಹರ್ಷಿಲ್ ಎಂಬ ಸುಂದರವಾದ ಪ್ರಶಾಂತತೆಯನ್ನು ಸಾರುವ ಪ್ರವಾಸಿ ತಾಣವಿದೆ. ಚಳಿಗಾಲದಲ್ಲಿ ಗಂಗೋತ್ರಿ ಹಿಮಾವೃತವಾದಾಗ ಗಂಗಾದೇವಿಯನ್ನು ಹರ್ಷಿಲ್ನಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿರುವ ಮುಖ್ಬಾ ಗ್ರಾಮಕ್ಕೆ ತರಲಾಗುತ್ತದೆ. ಭಕ್ತರು ಚಳಿಗಾಲದಲ್ಲಿ ವಾಸಸ್ಥಾನಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆಯುತ್ತಾರೆ. ಗಂಗೋತ್ರಿಗೆ ಹೋಗುವ ದಾರಿ ಮಧ್ಯೆ ಸೇಬಿನ ತೋಟವು ಕಾಣಿಸಿತು ಹಾಗೂ ನದಿ ಗಂಗಾ ಜೊತೆಗೆ ಕಣಿವೆಗಳಲ್ಲಿ ಹರಿಯುತ್ತಿದ್ದಳು. ಈ ದೇವಾಲಯವನ್ನು 18ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. ಹಿಂದೂ ಪುರಾಣದ ಪ್ರಕಾರ ಗಂಗೆ ಬ್ರಹ್ಮನ ಮಗಳು. ಅವಳು ವಿಷ್ಣುವಿನ ಕಮಂಡಲದಿಂದ ಅವತರಿಸಿ ಜನಿಸಿದಳು. ವಾಲ್ಮೀಕಿ ರಾಮಾಯಣದಲ್ಲಿ ಗಂಗೆಯನ್ನು ರಾಜ ಹಿಮಾವತ ಹಾಗೂ ರಾಣಿ ಮೇನಕೆಯನ್ನಾಗಿ ಚಿತ್ರಿಸಲಾಗಿದೆ. ಅವಳು ಶಿವನ ಪತ್ನಿ ಹಾಗೂ ಪಾರ್ವತಿಯ ಸಹೋದರಿಯೂ ಕೂಡ ಆಗಿದ್ದಾಳೆ. ಗಂಗಾದೇವಿಯ ರಾಜ ಭಗೀರಥನ ತೀವ್ರ ತಪಸ್ಸಿನ ನಂತರ ಅವರ ಪೂರ್ವಜರ ಪಾಪಗಳನ್ನು ನಿವಾರಿಸಲು ನದಿಯ ರೂಪವನ್ನು ಪಡೆದಳು. ಮಹಾಭಾರತದಲ್ಲಿ ತಮ್ಮ ಸಂಬಂಧಿಗಳ ಹತ್ಯೆಯ ಪ್ರಾಯಶ್ಚಿತವನ್ನು ಪಡೆದ ಸ್ಥಳವಾಗಿದೆ. ಪಾಂಡವ ಗುಫಾ. ಪಾಂಡವರು ತಮ್ಮ ಅಂತಿಮ ಸಮಯದಲ್ಲಿ ಮೋಕ್ಷಕ್ಕಾಗಿ ತಪಸ್ಸನ್ನು ಮಾಡಿದ ಸ್ಥಳವಾಗಿದೆ. ದಂತಕಥೆಯ ಪ್ರಕಾರ ಶಿವನು ಗಂಗೆಯನ್ನು ಜಟೆಯ ಮೂಲಕ ಹರಿಯಲು ಬಿಟ್ಟು ಅವಳ ಹರಿವನ್ನು ಸ್ಥಿರಗೊಳಿಸಿದ ಸ್ಥಳವಿದೆ. ಗಂಗೋತ್ರಿ ದೇವಾಲಯವು ಭಗೀರಥಿ ನದಿಯ ಎಡ ದಂಡೆಯಲ್ಲಿದೆ. ಈ ನದಿಯು ದೇವಪ್ರಯಾಗ ತಲುಪಿ ಅಲಕಾನಂದ ಸೇರಿದಾಗ ಗಂಗೆ ಎಂದು ಕರೆಯಲಾಗುತ್ತದೆ. ಗಂಗೆಯ ಉಗಮ ಸ್ಥಾನ ಗಂಗೋತ್ರಿಯ ಹಿಮನದಿ. ಇಲ್ಲಿಂದ ನಾವು ಗೌಮುಖ್ಗೆ ತೆರಳಬಹುದು. ಗೌಮುಖ್ 18 ಕಿಲೋಮೀಟರ್ ಚೌರಣವಾಗುತ್ತದೆ. ಇದು ಕನಿಷ್ಠ ಸೌಲಭ್ಯಗಳಿಲ್ಲದ ಕಠಿಣ ಚೌರಣ. ಗಂಗೋತ್ರಿಯ ದರ್ಶನ ಪಡೆದ ನಂತರ ನಾವು ನನ್ನ ಗಮ್ಯಸ್ಥಾನಕ್ಕೆ ಬಂದು ತಲುಪಿದೆವು. ನಾವು ನಮ್ಮ ಮುಂದಿನ ಪ್ರಯಾಣವನ್ನು ಉತ್ತರ ಕಾಶಿಗೆ ತೆರಳಿದೆವು. ಉತ್ತರ ಕಾಶಿ ಎಂದರೆ ಉತ್ತರದ ಕಾಶಿ, ಚಾರ್ಧಾಮ್ ಯಾತ್ರೆಯ ಪ್ರಮುಖ ನಿಲ್ದಾಣ. ಉತ್ತರ ಕಾಶಿಯು ಹಲವಾರು ಆಶ್ರಮ ಮತ್ತು ದೇವಾಲಯಗಳಿಗೆ ನೆಲೆ ಮತ್ತು ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನರಿ ಇಲ್ಲಿದೆ. ವಾರಣಾಸಿಯಂತೆ ಉತ್ತರ ಕಾಶಿಯ ಪಟ್ಟಣವು ಗಂಗೆಯಲ್ಲಿದೆ. ವರುಣಾವತ್ ಎಂಬ ಸುಂದರವಾದ ಬೆಟ್ಟದ ಪಕ್ಕದಲ್ಲಿದೆ. ಇಲ್ಲಿ ಮಣಿಕರ್ಣಿಕಾ ಘಾಟ್ ಎಂಬ ಘಾಟ್ ಇದೆ. ಪಟ್ಟಣದ ಮಧ್ಯದಲ್ಲಿ ಶಿವನಿಗೆ ಮೀಸಲಿರುವ ದೇವಾಲಯವಿದೆ. ಅದೇ ಕಾಶಿ ವಿಶ್ವನಾಥ ದೇವಾಲಯ. ಇದು ಉತ್ತರ ಕಾಶಿಯ ಪ್ರಮುಖ ದೇವಾಲಯವಾಗಿದ್ದು ನೀವು ಈ ಯಾತ್ರೆಯ ಸಮಯದಲ್ಲಿ ತಪ್ಪಿಸಿಕೊಳ್ಳಬಾರದು. ದಂತಕಥೆ ಎಂದರೆ ಶಿವನು ಇದನ್ನು ಕಲಿಯುಗದ 2ನೇ ಭಾಗದಿಂದ ತನ್ನ ವಾಸಸ್ಥಾನವೆಂದು ಪರಿಗಣಿಸುತ್ತಾನೆ. ನಂಬಿಕೆ ಎಂದರೆ ವಾರಣಾಸಿ ನೀರಿನಲ್ಲಿ ಮುಳುಗಿದಾಗ ಭಗವಾನ್ ವಿಶ್ವನಾಥ ಉತ್ತರ ಕಾಶಿಯ ಈ ದೇವಾಲಯಕ್ಕೆ ಸ್ಥಳಾಂತರಗೊಳಿಸುತ್ತಾರೆ. ಗರ್ಭಗೃಹದಲ್ಲಿ ಪಾರ್ವತಿ ದೇವಿ ಮತ್ತು ಗಣೇಶನೂ ಇದ್ದಾನೆ. ಪಾರ್ವತಿ ದೇವಿಗೆ ಶಕ್ತಿ ದೇವಾಲಯವು ಕಾಶಿ ವಿಶ್ವನಾಥನ ದೇವಾಲಯದ ಎದುರು ಇದೆ. ಈ ದೇವಾಲಯವು ತುಂಬಾ ಪ್ರಾಚೀನವಾಗಿದೆ ಮತ್ತು ಶಕ್ತಿಯನ್ನು ಇಲ್ಲಿ ತ್ರಿಶೂಲದ ರೂಪದಲ್ಲಿ ಪ್ರತಿನಿಧಿಸಲಾಗುತ್ತದೆ. ನಾವು ನಮ್ಮ ಮುಂದಿನ ಯಾತ್ರೆಯನ್ನು
ಅತ್ಯಂತ ಕಠಿಣ ಯಾತ್ರಾ ತಾಣವಾದ ಕೇದಾರನಾಥಕ್ಕೆ ಪ್ರಯಾಣವನ್ನು ಆರಂಭಿಸಿದೆವು. ಇದು ಗೌರಿಕುಂಡದಿಂದ 18 ಕಿಲೋಮೀಟರ್ ಚೌರಣವಾಗುತ್ತದೆ. ನಾವು ಫಾಟಾದಿಂದ ಹೆಲಿಕಾಪ್ಟರ್ ಮೂಲಕ ಪ್ರಯಾಣವನ್ನು ಬೆಳೆಸಿದೆವು. ಹೆಲಿಕಾಪ್ಟರ್ನಿಂದ ಇಳಿದು ದೇವಾಲಯಕ್ಕೆ 1 ಕಿಲೋಮೀಟರ್ನಷ್ಟು ನಡೆದುಕೊಂಡು ಬಂದೆವು. ದೇವಾಲಯವು ಹಿಮಾಲಯದ ನಡುವೆ ಭವ್ಯವಾಗಿ ಭಕ್ತರನ್ನು ತನ್ನತ್ತ ಸೆಳೆಯುತ್ತಿದೆ. ಇಲ್ಲಿ ಭಕ್ತಾದಿಗಳು ಮಂದಾಕಿನಿ ನದಿಯಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ಶಿವನ ದರ್ಶನವನ್ನು ಪಡೆಯುತ್ತಾರೆ. ಕೇದಾರನಾಥ ದೇವಾಲಯವು ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಪಾಂಡವರು ಮೂಲತಃ ತಮ್ಮ ಪಾಪಗಳಿಗಾಗಿ ತಪಸ್ಸನ್ನು ಮಾಡುವುದಕ್ಕೆ ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ ಎಂದು ನಂಬಲಾಗಿದೆ. ಪ್ರಸ್ತುತ ರಚನೆಯನ್ನು ಆದಿಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಎಂದು ನಂಬಿಕೆ ಇದೆ. ಮಹಾಭಾರತದ ಯುದ್ಧದ ನಂತರ ಪಾಂಡವರು ಕೌರವರನ್ನು ಸೋಲಿಸಿದ್ದಕ್ಕೆ ತುಂಬಾ ವಿಚಲಿತಗೊಂಡಿದ್ದರು ಮತ್ತು ಅವರ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಲು ಬಯಸಿದ್ದರು. ಮೋಕ್ಷವನ್ನು ಹುಡುಕುತ್ತಾ ಅವರು ಹಿಮಾಲಯ ಶ್ರೇಣಿಯ ಮೂಲಕ ಶಿವನನ್ನು ಹುಡುಕುತ್ತಾ ಪ್ರಯಾಣಿಸಿದ್ದರು. ಶಿವನು ಅವರ ಮುಂದೆ ಬರಲು ನಿರಾಕರಿಸಿದ ಮತ್ತು ಅವರ ಕೋರಿಕೆಗಳನ್ನು ಮುಂದೂಡಿಸುತ್ತಿದ್ದನು. ಅವನು ಕಾಶಿಯಿಂದ ಹೋಗಿ ಕೇದಾರನಾಥದ ಸಮೀಪದ ಪಟ್ಟಣದಲ್ಲಿ ಗೂಳಿಯಾಗಿ ಕಾಣಿಸಿಕೊಂಡನು. ಅಲ್ಲಿ ಅವನನ್ನು ಪಾಂಡವರು ಪತ್ತೆ ಮಾಡಿದರು. ಅಂದಿನಿಂದ ಆ ಪಟ್ಟಣವನ್ನು ಗುಪ್ತ ಕಾಶಿ ಎಂದು ಕರೆಯಲಾಗುತ್ತದೆ. ಪಾಂಡವರು ಶಿವನನ್ನು ಹುಡುಕುತ್ತಾ ಗೌರಿಕುಂಡ ತಲುಪಿ ಅಲ್ಲಿ ಅಸಾಮಾನ್ಯವಾದ ಗೂಳಿಯನ್ನು ಗುರುತಿಸಿದರು. ಅವರು ಅದನ್ನು ಬೆನ್ನತ್ತಿ ಹೋದರು. ಭೀಮ ಬಾಲವನ್ನು ಎಳೆಯುತ್ತಿದ್ದಂತೆ ಗೂಳಿಯು ತನ್ನ ಮುಖವನ್ನು ಭೂಮಿಯ ಒಳಗೆ ಹಾಕಿಕೊಂಡಿತ್ತು. ಈ ಎಳೆದಾಟದ ಕೊನೆಯಲ್ಲಿ ಗೂಳಿಯ ಮುಖವು ನೇಪಾಳಕ್ಕೆ ಇಳಿಯಿತು ಮತ್ತು ಇತರೆ ಭಾಗಗಳು ಪಂಚಕೇದಾರದ ಪ್ರದೇಶಕ್ಕೆ ಬಂದು ಇಳಿದವು. ಗುಡಿಯ ಹಿಂಭಾಗದಲ್ಲಿ ಶಿವನು ಕಾಣಿಸಿಕೊಂಡು ಪಾಂಡವರಿಗೆ ತನ್ನ ದರ್ಶನವನ್ನು ಕೊಟ್ಟು ಅವರ ಪಾಪಗಳನ್ನು ಕ್ಷಮಿಸಿದನು. ಶಿವನು ನಮ್ಮ ಮುಂದಿನ ಪ್ರಯಾಣ ಗುಪ್ತ ಕಾಶಿ. ಗುಪ್ತ ಕಾಶಿಯು ಒಂದು ಪ್ರಮುಖ ದೇವಾಲಯ ಪಟ್ಟಣವಾಗಿದೆ. ಇದು ಕೇದಾರನಾಥದಿಂದ ಬರುವ ದಾರಿಯಲ್ಲಿದೆ. ಇದು ಪ್ರಾಚೀನ ವಿಶ್ವನಾಥ ದೇವಾಲಯಕ್ಕೆ ಹೆಸರುವಾಸಿ. ಇದು ಶಿವನಿಗೆ ಅರ್ಪಿತವಾದ ಸ್ಥಳ. ಇದು ವಾರಣಾಸಿಯಲ್ಲಿರುವ ದೇವಾಲಯಕ್ಕೆ ಹೋಲಿಕೆಯಾಗಿದೆ. ಗುಪ್ತ ಕಾಶಿ ಎಂಬ ಹೆಸರು ಪಾಂಡವರೊಂದಿಗೆ ಪೌರಾಣಿಕ ಮಹತ್ವ ಹೊಂದಿದೆ. ಇದರ ಧಾರ್ಮಿಕ ಪ್ರಾಮುಖ್ಯತೆ ವಾರಣಾಸಿಯಷ್ಟೇ ಪವಿತ್ರ. ಶಿವನು ಪಾರ್ವತಿಯನ್ನು ಮದುವೆಯಾಗಲು ಪ್ರಸ್ತಾಪಿಸಿದ ಸ್ಥಳವಾಗಿದೆ. ಉಖಿಮಠ್. ಉಖಿಮಠ್ ಒಂದು ಸಣ್ಣ ಪಟ್ಟಣ. ಇದು ಕೇದಾರನಾಥದಿಂದ ಬರುವ ದಾರಿಯಲ್ಲಿದೆ. ಇದು ಹಿಂದೂ ಯಾತ್ರಾ ಸ್ಥಳವಾಗಿದೆ. ಚಳಿಗಾಲದ ಸಮಯದಲ್ಲಿ ಕೇದಾರನಾಥ ದೇವಸ್ಥಾನ ಮತ್ತು ಮಧ್ಯಮೇಶ್ವರ ವಿಗ್ರಹಗಳನ್ನು ತಂದು ಚಳಿಗಾಲದ 6 ತಿಂಗಳ ಕಾಲ ಇಲ್ಲಿ ಪೂಜಿಸಲಾಗುತ್ತದೆ. ನಾವು ನಮ್ಮ ಅಂತಿಮವಾದ ಧಾಮ್ ಬದ್ರಿನಾಥ್ಗೆ ಹೋಗುತ್ತಿದ್ದೆವು. ಹೋಗುವ ದಾರಿಯ ಮಧ್ಯೆ ಹನುಮಾನ್ ಚಟ್ಟಿ ಒಂದು ಸಣ್ಣ ಪಟ್ಟಣವಾಗಿದ್ದು, ಬದ್ರಿನಾಥ್ಗೆ ತೆರಳುವ ಎಲ್ಲ ಭಕ್ತರು ಹನುಮಂತನ ಆಶೀರ್ವಾದ ಪಡೆಯುತ್ತಾರೆ. ಮಹಾಭಾರತದಲ್ಲಿ ಹನುಮಂತನ ಬಾಲವನ್ನು ಎತ್ತಲು ವಿಫಲವಾದ ಸ್ಥಳವಾಗಿದೆ. ಬದ್ರಿನಾಥ್ ಇದು ಒಂದು 4ನೇ ಧಾಮ. ಇದು ವಿಷ್ಣುವಿಗೆ ಅರ್ಪಿತವಾದ 108 ದಿವ್ಯ ದೇಶಗಳ ಒಂದು ಭಾಗವಾಗಿದೆ. ಇದು ಭಗವಾನ್ ವಿಷ್ಣುವಿನ ಸ್ವಯಂ ಪ್ರಕಟವಾದ ಸ್ಥಳಗಳಲ್ಲಿ ಇದು ಒಂದಾಗಿದೆ.
ಎಂದು ಪರಿಗಣಿಸಲಾಗಿದೆ. ಬದ್ರಿನಾಥ ದೇವಾಲಯವು ನೀಲಕಂಠ ಪರ್ವತದ ಹಿನ್ನೆಲೆಯಲ್ಲಿ ನರ ಮತ್ತು ನಾರಾಯಣ ಎಂಬ 2 ಶಿಖರಗಳಿಂದ ಆವೃತವಾಗಿದೆ. ದೇವಾಲಯಕ್ಕೆ ಭೇಟಿ ನೀಡುವ ಮುನ್ನ ಗುಗ್ಗೆಗಳಲ್ಲಿ ಸ್ನಾನ ಮಾಡಿದೆವು. ಪೌರಾಣಿಕ ಸರಸ್ವತಿ ನದಿ ಬದ್ರಿನಾಥ ಬಳಿಯ ಹಿಮನದಿಯಿಂದ ಹುಟ್ಟಿಕೊಂಡಿದೆ. ನದಿಯು ಅಲಕಾನಂದವನ್ನು ಸೇರುತ್ತದೆ ಮತ್ತು ನಂತರ ಕಣ್ಮರೆಯಾಗುತ್ತದೆ. ಸರಸ್ವತಿ ನದಿ ಜೊತೆಗೆ ಗಂಗಾ ಮತ್ತು ಯಮುನಾ ಅಲಹಾಬಾದ್ನಲ್ಲಿ ಸಂಗಮವಾಗಿ ಪವಿತ್ರ ತ್ರಿವೇಣಿ ಸಂಗಮವಾಗಿ ರೂಪಿಸುತ್ತಾರೆ. ಸ್ಕಂದ ಪುರಾಣಗಳ ಪ್ರಕಾರ 9ನೇ ಶತಮಾನದಲ್ಲಿ ಶ್ರೀ ಆದಿಶಂಕರಾಚಾರ್ಯರು ನಾರದ ಕೊಂಡ ತೀರದಲ್ಲಿ ಬಿದ್ದ ವಿಷ್ಣುವಿನ ದೊಡ್ಡ ಕಪ್ಪು ಪ್ರತಿಮೆಯನ್ನು ಕಂಡುಕೊಂಡರು. ಅವರು ಪ್ರತಿಮೆಯನ್ನು ತಪ್ತಕುಂಡದ ಬಳಿಯ ಗುಹೆಯಲ್ಲಿ ಸ್ಥಾಪಿಸಿದರು. ನಂತರ ಇದನ್ನು ಬದ್ರಿನಾಥ ದೇವಾಲಯ ಎಂದು ಕರೆಯಲಾಗುತ್ತದೆ. ದಂತಕಥೆಗಳ ಪ್ರಕಾರ ವಿಷ್ಣುದೇವರು ಈ ಸ್ಥಳದಲ್ಲಿ ಧ್ಯಾನದಲ್ಲಿ ಕುಳಿತು ಹಿಮಾಲಯದ ತುಲಿಂಗ ಎಂಬ ಸ್ಥಳದಿಂದ ದೂರವಾಗಿರುತ್ತಾರೆ. ಅದು ಮಾಂಸ ತಿನ್ನುವ ಸನ್ಯಾಸಿಗಳು ಮತ್ತು ಅನೈತಿಕ ಜನರಿಂದ ಭ್ರಷ್ಟಗೊಂಡಿರುತ್ತದೆ. ಧ್ಯಾನದ ಸಮಯದಲ್ಲಿ ವಿಷ್ಣುವಿಗೆ ಶೀತ ವಾತಾವರಣದ ಬಗ್ಗೆ ತಿಳಿದಿರಲಿಲ್ಲ. ಅವನ ಪತ್ನಿ ಲಕ್ಷ್ಮಿಯು ಬದ್ರಿ ಮರದ ರೂಪದಲ್ಲಿ ರಕ್ಷಿಸಿದಳು. ಲಕ್ಷ್ಮಿಯ ಭಕ್ತಿಯನ್ನು ಮೆಚ್ಚಿಕೊಂಡ ವಿಷ್ಣುವು ಬದ್ರಿಧಾಮ್ ಅಥವಾ ಬದ್ರಿನಾಥ್ ಎಂದು ಹೆಸರಿಟ್ಟನು. ಭಗವಾನ್ ಶ್ರೀ ವಿಷ್ಣುವಿನ ಆಶೀರ್ವಾದದೊಂದಿಗೆ ನಮ್ಮ 4ನೇ ಯಾತ್ರೆಯಾದ ಬದ್ರಿನಾಥ್ ಯಾತ್ರೆಯು ಸಂಪೂರ್ಣವಾಯಿತು. ನಮ್ಮ ಮುಂದಿನ ಪ್ರಯಾಣವನ್ನು ಪಂಚಪ್ರಯಾಗಕ್ಕೆ ಮುಂದುವರೆಸಿದೆವು. ಜೋಶಿಮಠ್ ಇದು ಬದ್ರಿನಾಥದಿಂದ ಬರುವ ದಾರಿಯಲ್ಲಿ ಒಂದು ನಗರವಾಗಿದೆ. ನರಸಿಂಹ ಅವತಾರದಲ್ಲಿ ವಿಷ್ಣುವಿನ ದೇವಾಲಯವಿದೆ. ಇದನ್ನು ಶ್ರೀ ಶಂಕರಾಚಾರ್ಯರು ಸ್ಥಾಪಿಸಿದ್ದಾರೆಂದು ಪರಿಗಣಿಸಲಾಗಿದೆ. ಪ್ರತಿ ವರ್ಷದ ಚಳಿಗಾಲದ 6 ತಿಂಗಳು ಬದ್ರಿನಾಥ್ ವಿಗ್ರಹವನ್ನು ಈ ದೇವಾಲಯದಲ್ಲಿ ಇಟ್ಟು ಪೂಜಿಸಲಾಗುತ್ತದೆ. ಪಂಚಪ್ರಯಾಗ ಅಲಕಾನಂದದ 5 ನದಿಯ ಪವಿತ್ರ ಸಂಗಮವಾಗಿದೆ. ವಿಷ್ಣು ಪ್ರಯಾಗ್, ನಂದ ಪ್ರಯಾಗ್, ಕರ್ಣ ಪ್ರಯಾಗ್, ರುದ್ರ ಪ್ರಯಾಗ್ ಮತ್ತು ದೇವ ಪ್ರಯಾಗ್. ಈ 5 ಪ್ರಯಾಗಗಳು ಸ್ವರ್ಗಕ್ಕೆ ದಾರಿ ಎಂದು ಪರಿಗಣಿಸಲಾಗುತ್ತದೆ. ಅಲಕಾನಂದ ನದಿಯನ್ನು ವಿಷ್ಣು ಪ್ರಯಾಗದ ಧೌಲಿ ಗಂಗಾ ನದಿ ಸೇರುತ್ತದೆ. ಈ ಸಂಗಮದಲ್ಲಿ ನಾರದ ಮುನಿಗಳು ವಿಷ್ಣುವಿಗೆ ಮಾಡಿದ ಪೂಜೆಯ ದಂತಕಥೆಯಲ್ಲಿ ವಿವರಿಸಲಾಗಿದೆ. ನಂದಾಕಿನಿ ನದಿಯು ಮುಖ್ಯ ಅಲಕಾನಂದ ನದಿ ಸೇರುವ ಸ್ಥಳ 2ನೇ ಪ್ರಯಾಗವಾಗಿದೆ. ಈ ಸಂಗಮವು ಕೃಷ್ಣನ ಸಾಕು ತಂದೆಯಾದ ರಾಜ ನಂದನಿಂದ ಈ ಹೆಸರನ್ನು ಪಡೆದುಕೊಂಡಿದೆ. ಪುರಾಣದ ಪ್ರಕಾರ ವಿಷ್ಣು ನಂದ ಮತ್ತು ಅವನ ಹೆಂಡತಿ ಯಶೋದೆಗೆ ಮಗನ ಜನನ ವರವನ್ನು ನೀಡಿದನು ಮತ್ತು ವಸುದೇವ ಹೆಂಡತಿಗೆ ಅದೇ ವರವನ್ನು ಕೊಟ್ಟನು. ಇಬ್ಬರು ತಮ್ಮ ಅನುಯಾಯಿಗಳು. ಆದ್ದರಿಂದ ವಿಷ್ಣುವಿನ ಅವತಾರವಾದ ಕೃಷ್ಣನು ದೇವಕಿ ಮತ್ತು ವಸುದೇವನಿಗೆ ಜನಿಸಿ, ಆದರೆ ಯಶೋದೆ ಮತ್ತು ನಂದನಿಂದ ಶೋಷಿಸಲ್ಪಟ್ಟನು. ಕೃಷ್ಣನ ಒಂದು ರೂಪವಾದ ಗೋಪಾಲನಿಗೆ ದೇವಾಲಯವೂ ಇದೆ. ಕರ್ಣ ಪ್ರಯಾಗ ಅಲಕಾನಂದ ನದಿಗೆ ಪಿಂಡಾರ ನದಿ ಸೇರುವ ಸ್ಥಳವೇ ಕರ್ಣಪ್ರಯಾಗ್. ಮಹಾಭಾರತದ ಕಥೆಯಲ್ಲಿ ಕರ್ಣನು ಇಲ್ಲಿ ತಪಸ್ಸು ಮಾಡಿದನು ಮತ್ತು ಅವನ ತಂದೆ ಸೂರ್ಯನಿಂದ ಕವಚ ಮತ್ತು ಕುಂಡಲದ ರಕ್ಷಣಾತ್ಮಕ ಸಾಧನೆಗಳನ್ನು ಗಳಿಸಿದನು. ಈ ಸಂಗಮಕ್ಕೆ ಕರ್ಣನಿಂದ ಹೆಸರು ಬಂದಿದೆ. ರುದ್ರಪ್ರಯಾಗದಲ್ಲಿ ಅಲಕಾನಂದ ಮತ್ತು ಮಂದಾಕಿನಿ ನದಿ ಸಂಧಿಸುತ್ತವೆ. ಈ ಸಂಗಮಕ್ಕೆ ಶಿವನ ಹೆಸರನ್ನು ಇಡಲಾಗಿದೆ. ಇದನ್ನು ರುದ್ರ ಎಂದು ಕರೆಯುತ್ತಾರೆ. ವ್ಯಾಪಕವಾಗಿ ಕಥೆಗಳ ಪ್ರಕಾರ ಇಲ್ಲಿ ಶಿವನು ತಾಂಡವವಾಡುತ್ತಾನೆ. ಶಿವನು ತನ್ನ ಪ್ರಿಯವಾದ ರುದ್ರ ವೀಣೆಯನ್ನು ನುಡಿಸುತ್ತಾನೆ ಮತ್ತು ಈ ರೀತಿಯಾಗಿ ಶಿವನು ವಿಷ್ಣುವನ್ನು ತನ್ನ ಉಪಸ್ಥಿತಿಗೆ ಪರಿಗಣಿಸಿ ಅವನನ್ನು ಜಲದ ರೂಪದಲ್ಲಿ ಪರಿವರ್ತಿಸಿದ. ದೇವಪ್ರಯಾಗ ದೇವಪ್ರಯಾಗದಲ್ಲಿ ಭಾಗೀರಥಿ 2 ನದಿಗಳು ಸಂಗಮವಾಗಿದೆ. ಗಂಗೆಯ ಮುಖ್ಯ ನದಿ ಮತ್ತು ಅಲಕಾನಂದ ಈ ಸಂಗಮದ ನಂತರ ಗಂಗೆ ಎಂದು ಕರೆಯಲಾಗುತ್ತದೆ. ಇದು ಅಲಹಾಬಾದ್ನಲ್ಲಿ ಗಂಗೆ, ಯಮುನೆ ಮತ್ತು ಸರಸ್ವತಿಯ ತ್ರಿವೇಣು ಸಂಗಮಕ್ಕೆ
ಹೋಲಿಸಲಾಗುತ್ತದೆ. ಇಲ್ಲಿ ರಾಮ ರಾವಣನನ್ನು ಕೊಂದ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿದನು. ವಿಷ್ಣು ಇಲ್ಲಿ 3 ಹೆಜ್ಜೆ ಭೂಮಿಗೆ ಬಿದ್ದ ಬಲಿ ಚಕ್ರವರ್ತಿಯನ್ನು ಬೇಡಿಕೊಂಡದ್ದನ್ನು ವೈಷ್ಣವರು ತಮ್ಮ ಜೀವಿತಾವಧಿಯಲ್ಲಿ 108 ದಿವ್ಯ ಕ್ಷೇತ್ರಗಳಲ್ಲಿ ಇದು ಒಂದಾಗಿದೆ. ದೇವಾಲಯದ ಒಂದು ಮೆಟ್ಟಿಲು ಸಾಲು ಅಲಕಾನಂದ ಮತ್ತು ಭಗೀರಥಿ ನದಿಗೆ ಸಾಗುತ್ತದೆ. ದಾರಿ ದೇವಿ ಅಲಕಾನಂದ ದಡದಲ್ಲಿರುವ ದೇವಾಲಯ ಇದು ಋಷಿಕೇಶ್ಗೆ ಹೋಗುವ ದಾರಿಯಲ್ಲಿದೆ. ಸ್ಥಳೀಯ ಕಥೆಯ ಪ್ರಕಾರ ಇದು ಹಗಲಿನಲ್ಲಿ ಹುಡುಗಿಯ ರೂಪ, ಮಧ್ಯಾಹ್ನದಲ್ಲಿ ಮಹಿಳೆಯ ರೂಪ, ಸಂಜೆ ವಯಸ್ಸಾದ ವೃದ್ಧೆಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ. ಈ ದೇವಾಲಯವು ಭಾರತದಲ್ಲಿನ 108 ಶಕ್ತಿ ದೇವಾಲಯಗಳಲ್ಲಿ ಇದು ಒಂದಾಗಿದೆ. ದಾರಿ ದೇವಿಯು ಉತ್ತರಾಖಂಡದ ರಕ್ಷಕಿ ದೇವತೆ ಹಾಗೂ ಚಾರ್ಧಾಮ್ ಯಾತ್ರೆಯ ರಕ್ಷಕಿ ಎಂದು ಪೂಜಿಸಲಾಗುತ್ತದೆ. ನಮ್ಮ ಮುಂದಿನ ಪ್ರಯಾಣ ಋಷಿಕೇಶ್. ಲಕ್ಷ್ಮಣ ದೇವಾಲಯವು ಗಂಗಾ ನದಿಯ ದಡದಲ್ಲಿದೆ. ಲಕ್ಷ್ಮಣನು ಆಧ್ಯಾತ್ಮಿಕ ಧ್ಯಾನೋದಯವನ್ನು ಪಡೆಯಲು ತಪಸ್ಸು ಮಾಡಿದ ಸ್ಥಳ. ರಾಮ ಮತ್ತು ಲಕ್ಷ್ಮಣರು ಸೆಣಬಿನ ಸೇತುವೆಯನ್ನು ನಿರ್ಮಿಸಿದ್ದಾರೆಂದು ಹೇಳಲಾಗುತ್ತದೆ. ಅದು ಈಗ ಲಕ್ಷ್ಮಣ್ ಝೂಲಾ ಎಂದು ಕರೆಯಲಾಗುತ್ತದೆ. ರಾಮ್ ಝೂಲಾ ಇದು ಒಂದು ಕಬ್ಬಿಣದ ಸೇತುವೆ. ನಂತರ ನಾವು ನಮ್ಮ ಯಾತ್ರೆಯನ್ನು ಮುಗಿಸಿ ನಾವು ದೆಹಲಿಗೆ ತೆರಳಿದೆವು. ನಮಗೆ ದೆಹಲಿಯಿಂದ ಬೆಂಗಳೂರಿಗೆ ಹೋಗಲು 1 ದಿನದ ಸಮಯವು ಉಳಿದಿತ್ತು. ನಂತರ ನಾವು ದೆಹಲಿಯ ಒಂದು ಕಿರುನೋಟವನ್ನು ನೋಡಿದೆವು. ನಂತರ ಬೆಂಗಳೂರಿಗೆ ಮರಳಿದೆವು. ಭಗವಾನ್ ಶ್ರೀ ಶಿವನ ಕೃಪೆಯಿಂದ ಮತ್ತು ಶ್ರೀ ಗುರುಗಳಾದ ಉಮಾಕಾಂತ್ ಗುರೂಜಿಯವರ ಕೃಪಾಶೀರ್ವಾದದೊಂದಿಗೆ ನಮ್ಮ ಯಾತ್ರೆಯನ್ನು ಸಂಪೂರ್ಣಗೊಳಿಸಿದೆವು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.